ರಾಜ್ಯ ಕೇಸರಿ ಪಾಳಿಯದಲ್ಲಿ ಬಡ ಸಂಘರ್ಷ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ರೆಬಲ್ ನಾಯಕ ಸೈಲೆಂಟ್ ಆಗಿದ್ದಾರೆ. ಈಗ ರಾಜ್ಯಾಧ್ಯಕ್ಷ ಫುಲ್ ವೈಲೆಂಟ್ ಆಗಿರುವಂತದ್ದು ಒಂದ್ ಕಡೆ ತಿಳಿದಿದೆ. ಬಿಜೆಪಿ ಪಾಳೆಯದಲ್ಲಿ ಈ ಬಡಬಡಿದಾಟ, ಈ ಬಣ ಸಂಘರ್ಷ, ಈ ಅಸಮಾಧಾನ ಎಷ್ಟರ ಮಟ್ಟಿಗಿದೆ ಅಂತ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ. ಆದರೆ ಈ ಸಂದರ್ಭದಲ್ಲಿ ರೆಬಲ್ ನಾಯಕ ಯತ್ನಾಳ್ ಸೈಲೆಂಟ್ ಆಗಿದ್ರೆ ರಾಜ್ಯಾಧ್ಯಕ್ಷ ಈಗ ವೈಲೆಂಟ್ ಆಗಿದ್ದಾರೆ. ಹೈಕಮಾಂಡ್ ಭೇಟಿಯ ಬೆನ್ನಲ್ಲೇ ರೆಬಲ್ಸ್ ಟೀಮ್ ಫುಲ್ ಸೈಲೆಂಟ್ ಆಗಿದೆ. ರಾಜ್ಯದಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ರೆಬಲ್ಸ್ ಈಗ ಫುಲ್ ಸೈಲೆಂಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ವಿಜೇಂದ್ರ ಟೀಮ್ ಈಗ ಫುಲ್ ವೈಲೆಂಟ್ ಆಗಿದೆ. ಸೊ ಪ್ರಮುಖವಾಗಿ ಮೇಲುಗೈ ಸಾಧಿಸುವುದಕ್ಕೆ ಕೆಲವೇ ಕ್ಷಣಗಳಲ್ಲಿ ಬಿಗ್ ಮೀಟಿಂಗ್ ಅನ್ನ ಏರ್ಪಡಿಸಿರುವಂತದ್ದು. ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೋಸ್ಕರ ವೇದಿಕೆ ಸಿದ್ಧ ಮಾಡೋದಕ್ಕೋಸ್ಕರ ಬಿಎಸ್ವೈ ಬಡ ತಯಾರಿಯನ್ನು ನಡೆಸ್ತಾ ಇದೆ. ಸಚಿವರು ಬಿಡಾರವನ್ನ ಹೂಡಿರುವಂತದ್ದು. ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲಾಗ್ತಾ ಇದೆ. ಬೃಹತ್ ಸಮಾವೇಶದ ಕುರಿತು ಚರ್ಚೆ, ಮಹತ್ವದ ಚರ್ಚೆ ನಡೆಯುತ್ತೆ. ಮಾಜಿ ಶಾಸಕ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ಮೇಲುಗೈ ಸಾಧಿಸೋದಕ್ಕೆ ಕೆಲವೇ ಕ್ಷಣಗಳಲ್ಲಿ ಬಿಡ್ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ನೋಡಿ, ಒಂದು ಕಡೆ ರಾಜ್ಯದಲ್ಲಿ ವಿಜಯೇಂದ್ರ ಅವರ ಅಧ್ಯಕ್ಷತೆಯನ್ನ ನಾವು ಯಾರು ಕೂಡ ಒಪ್ಕೊಳ್ಳಲ್ಲ ಅಂತ ಎದೆದ್ದು ಅಸಮಾಧಾನ ಹೊರ ಹಾಕಿದಂತ ಯತ್ನಾಳ್ ಟೀಮ್ ಅನ್ನ ಏಕಾಏಕಿಯಾಗಿ ಹೈಕಮಾಂಡ್ ನಾಯಕರು ಬರಮಾಡಿಕೊಳ್ತಾರೆ. ದೆಹಲಿಯಲ್ಲಿ ಒಂದೆರಡು ಸುತ್ತಿನ ಮಾತುಕತೆ ಆಗುತ್ತೆ. ಅದಾದ ನಂತರವಾಗಿ ಯತ್ನಾಳ್ ಟೀಮ್ ಅನ್ನ ಸಮಾಧಾನ ಮಾಡುವಂತಹ ವಿಚಾರದಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ಅದಾದ ನಂತರ ಮತ್ತೆ ಯತ್ನಾಳ್ ಟೀಮ್ ರಾಜ್ಯಕ್ಕೆ ವಾಪಸ್ ಬರುತ್ತೆ. ರಾಜ್ಯಕ್ಕೆ ವಾಪಸ್ ಬಂದ್ಮೇಲೆ ಅಷ್ಟು ಒಂದು ಮನೆ ಮೂರು ಬಾಗಿಲು ತರ ಆಗಿಲ್ಲ. ಸೊ ಪ್ರಮುಖವಾಗಿ ಪಕ್ಷದಲ್ಲಿ ಸೈಲೆಂಟ್ ಆಗೇ ಇದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಒಂದು ವಿಜೇಂದ್ರ ಅವರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಸೈಲೆಂಟ್ ಆಗಿ ಗಪ್ಚುಪ್ ಆಗಿದ್ದಾರೆ. ಆದ್ರೆ ಮತ್ತೆ ನೋಡಿ ಕೆಣಕುವಂತ ಪ್ರಯತ್ನ ಅನ್ನೋದು ಇದಕ್ಕೆ ಅನ್ಸುತ್ತೆ. ಈಗ ಸದ್ಯಕ್ಕೆ ಯತ್ನಾಳ್ ಅವರು ಸೈಲೆಂಟ್ ಆಗಿದ್ದಾರೆ, ಆದ್ರೆ ವಿಜೇಂದ್ರ ಬಣ ವೈಲೆಂಟ್ ಆಗಿದೆ. BS ಯಡಿಯೂರಪ್ಪನವರ ಆಪ್ತ ಬಣದಲ್ಲಿ ಈಗ ಒಂದು ಮೀಟಿಂಗ್ ಆಗ್ತಾ ಇದೆ. ಮೀಟಿಂಗ್ ಮುಖಾಂತರವಾಗಿ ಸದ್ಯದ ಮಟ್ಟಿಗೆ ಸೊ ಎಲ್ಲ ಒಂದು ಕಡೆ ಈಗ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿ ಅದಾದ ಮೇಲೆ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಬೃಹತ್ ವೇದಿಕೆಯನ್ನ ಹಾಕುವಂತಹ ವಿಚಾರವಾಗಿ ಇಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಸೊ ಒಟ್ಟಾರೆಯಾಗಿ ಮಾಜಿ ಸಚಿವ, ಮಾಜಿ ಶಾಸಕ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಈ ಒಂದು ಚರ್ಚೆ, ಅದರ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ ಅಲ್ಲಿ ಒಂದು